UPI ಟ್ರಾನ್ಸಾಕ್ಷನ್ಸ್ ನಮ್ಮ ದಿನನಿತ್ಯದ ಲೈಫ್ ಒಳಗಡೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು, ಮೊಸರು, ಬೇಕರಿ, ಕಾಂಡಿಮೆಂಟ್ಸ್, ಚಾದ ಅಂಗಡಿ, ಹೋಟೆಲ್, ಯಾವುದಾದ್ರೂ ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಕೂಡ ಇವತ್ತು UPI ಮೇಲೆ ಡಿಪೆಂಡ್ ಆಗಿದ್ದೇವೆ. UPI ಈಸ್ ಪಾರ್ಟ್ ಆಫ್ ದಿ ಲೈಫ್ ಅನ್ನೋ ಥರ ಆಗ್ಯದ. ಆದ್ರೆ ಇದಕ್ಕೆ ಟ್ವಿಸ್ಟ್ ಕೊಡ್ಬೇಕಂತೇಳಿ RBI ಗವರ್ನರ್ ಇನ್ನು ಮುಂದೆ UPI ಫ್ರೀ ಇರೋದಿಲ್ಲ, ಅದಕ್ಕೆ ನಾವು ಚಾರ್ಜಸ್ ಪೇ ಮಾಡ್ಬೇಕಾಗ್ತದ ಅಂತ ಹೇಳಕತ್ತಾರ. ಆ ಚಾರ್ಜಸ್ ಪೇ ಮಾಡೋರು ನೀವು ಮತ್ತು ನಾವು ಆಗ್ಬಹುದು. UPI ನಮ್ಮ ಜೊತೆ ಯಾವ ತರ ಹ್ಯಾಬಿಟ್ ಆಯ್ತು ಅಂತ ನೋಡಕ್ ಹೋದಾಗ UPI ಟ್ರಾನ್ಸಾಕ್ಷನ್ ಇಟ್ ಇಸ್ ನಾಟ್ ಅ ಪೇಮೆಂಟ್ ಸಿಸ್ಟಮ್, ಇಟ್ ಇಸ್ ಅ ಮೂವ್ಮೆಂಟ್. ಒಂದು ಚಳುವಳಿ ಸ್ಟಾರ್ಟ್ ಆಗ್ತದ. UPI ವರ್ಕ್ ಆಗೋದಿಲ್ಲ, ಭಾರತದ ಪ್ರತಿಯೊಬ್ಬರ ಹತ್ರ ಇಂಟರ್ನೆಟ್ ಇಲ್ಲ, UPI ಹೆಂಗ್ ವರ್ಕ್ ಆಗ್ತದ ಅಂತೇಳಿ ಟೀಕೆ ಮಾಡ್ತಿದ್ದಂತಹ ಜನ ಇವತ್ತು UPI ಇಲ್ಲದೆ ಟ್ರಾನ್ಸಾಕ್ಷನ್ ಮಾಡಕ್ ಆಗದೆ ಇರೋಂಥ ಲೆವೆಲ್ ಹೋಗಿ ನಿಂತಾರ. UPI ಯಾವುದೇ ಚಾರ್ಜಸ್ ಇಲ್ಲ, ಇನ್ಸ್ಟೆಂಟ್ ಆಗಿ ಪೇಮೆಂಟ್ ಮಾಡೋದ್ರಿಂದ ದಿನನಿತ್ಯದ ಲೈಫಿಗೆ ನಮಗೆ ಜಲ್ದಿ ಅಡಾಪ್ಟ್ ಮಾಡ್ಕೊಂಡ್ ಬಿಡ್ತೇವಿ. ಇದು ನೋಡಕ್ ಹೋದಾಗ ನಮ್ಗೆ 2 ಎಕ್ಸಾಂಪಲ್ ನೆನಪು ಬರ್ತಾವ. ಭಾರತಕ್ಕೆ ಬ್ರಿಟಿಷರು ಬಂದಾಗ ಮೊದಲು ಟೀ ಪ್ರಮೋಟ್ ಮಾಡ್ತಾರ, ಜಾಸ್ತಿ ಜನ ಟೀ ಕುಡಿಬೇಕು ಅಂತೇಳಿ ಫ್ರೀಯಾಗಿ ಕೊಡ್ತಾರ, ಆಮೇಲೆ ಎನ್ಕರೇಜ್ ಮಾಡ್ತಾರ. ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ಚಾರ್ಜಸ್ ಮಾಡ್ತಾರ. ಈಗ ನಮ್ಮ ಡೇ ವಿತೌಟ್ ಟೀ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಅದ್ರ ಜೊತೆ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂತ ಜಿಯೋ ಲಾಂಚ್ ಆಗೋದಕ್ಕಿಂತ ಮೊದಲು ನಾವು ಡೈಲಿ 1 GB ಯೂಸ್ ಮಾಡ್ತಿರ್ಲಿಲ್ಲ. ತಿಂಗಳಿಗೆ 1 GB 2 GB ಡೇಟಾ ಯೂಸ್ ಮಾಡ್ತಿದ್ವಿ. ಅವರಿಗೆ ಡೈಲಿ 1 GB ಡೇಟಾ ಯೂಸ್ ಮಾಡುವಂಥದ್ದೊಂದು ಹ್ಯಾಬಿಟ್ ಬಿಲ್ಡ್ ಮಾಡಿದ್ರು. ಹ್ಯಾಬಿಟ್ ಬಿಲ್ಡ್ ಆದ್ಮೇಲೆ ನೀವು ಪೇ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ವಿತೌಟ್ ಡೇಟಾ ಬದುಕಕ್ ಆಗಕತ್ತಿಲ್ಲ. ಹಿಂಗಾಗಿ ಜಾಸ್ತಿ ರೀಚಾರ್ಜ್ ಮಾಡ್ಲಿಕ್ಕತ್ತೇವಿ. ಸ್ವಲ್ಪ ದಿನದ ಹಿಂದೆ ನೀವು ಬೆಂಗಳೂರು ಒಳಗಡೆ ನೋಡಿರ್ಬೋದು, ನೋ UPI ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ಗಳು ಕಾಣಕತ್ತಿದ್ದು. ಇದು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇವತ್ತು ಸಣ್ಣ ಸಣ್ಣ ಊರುಗಳಾಗೂ ಯಾರು UPI ಟ್ರಾನ್ಸಾಕ್ಷನ್ ನ ರಿಸೀವ್ ಮಾಡಕ್ ರೆಡಿ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಹಣ ಇಲ್ಲ ಅಂದಾಗ ಮಾತ್ರ UPI ಕೊಡಕತ್ತಾರ. ಸಣ್ಣ ಸಣ್ಣ ಉದ್ಯಮೆದಾರರಾಗಿರ್ಬೋದು, ಹೋಟೆಲ್, ಸಣ್ಣ ಟೀ ಅಂಗಡೀಸ್, ಇವ್ರು ಇವತ್ತು UPI ಬಂದ್ ಮಾಡ್ಲಿಕ್ಕತ್ತಾರ. ಕಾರಣ ಏನಂತಂದ್ರ ಇವ್ರು UPI ಟ್ರಾನ್ಸಾಕ್ಷನ್ ಲಿಮಿಟ್ ಮೀರ್ ಹೋಗ್ಯದ, ಇವ್ರ ಇನ್ಕಮ್ ಟ್ಯಾಕ್ಸೇಬಲ್ ಇನ್ಕಮ್ ಆಗ್ಯದ ಅಂತ ಹೇಳಿದ್ರು. ಆದ್ರೆ ಇವ್ರಿಗೆ ಅಷ್ಟೊಂದು ಇನ್ಕಮ್ ಬರ್ಲಿಕ್ಕತ್ತಿಲ್ಲ, ಪ್ರಾಫಿಟ್ ಮಾರ್ಜಿನ್ ಇರ್ಲಿಲ್ಲ. ಹೀಗಾಗಿ ನಮಗೆ UPI ಟ್ರಾನ್ಸಾಕ್ಷನ್ ಬೇಡ ಅಂತೇಳಿ ಈ ವೆಂಡರ್ಸ್ ಎಲ್ಲ ಹೇಳಿಕತ್ತಾರ. ಇಲ್ಲಿವರೆಗೂ ಅವ್ರಿಗೆ ಯಾವ್ದೋ ಚಾರ್ಜ್ ಮಾಡ್ಲಿಕ್ಕತ್ತಿಲ್ಲ, ಜಸ್ಟ್ ನೀವು ಟ್ಯಾಕ್ಸ್ ತುಂಬೇಕಂತ ಹೇಳಕತ್ತಾರ. ನಾವು ದುಡ್ಡು ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ತುಂಬಾಕತ್ತೇವಿ. ಅದು ಇದೆಲ್ಲ ಆದ್ಮೇಲೆ ನಾವ್ ಇವತ್ತು UPI ಚಾರ್ಜಸ್ ಪೇ ಮಾಡ್ಬೇಕು ಅಂತ ಬಂತು ಅಂತಂದ್ರೆ ಈ ಯಾವ ಅಂಗಡಿದವರು ಈಗೇನ್ UPI ಟ್ರಾನ್ಸಾಕ್ಷನ್ ಹೂ ಅನ್ನಕತ್ತಾರಲ್ಲ, ಅವರು ಹೂ ಅನ್ನದೇ ಇರಬಹುದು. ಸಡನ್ಲಿ UPI ಚಾರ್ಜಸ್ ಯಾಕೆ ಮಾಡ್ತೇವೆ ಅಂತ ಹೇಳಕತ್ತಾರೋ, ಮೊದಲು ಯಾಕೆ ಇರ್ಲಿಲ್ಲ ಅಂತ ನೋಡಕ್ ಹೋದಾಗ ಮೊದಲು UPI ಗೆ ಚಾರ್ಜಸ್ ಇತ್ತು. ಆದ್ರೆ ಆ ಚಾರ್ಜಸ್ ನ ಗೌರ್ಮೆಂಟ್ ಸಬ್ಸಿಡಿ ರೂಪದಲ್ಲಿ ಕೊಡ್ತಿದ್ರು. ಆದ್ರೆ ಈಗ ಸರ್ಕಾರ ಆ ಸಬ್ಸಿಡಿನ ಕಡಿಮೆ ಮಾಡಕತ್ತಾರ. ಇಂದಲ್ಲ ನಾಳೆ ಅದನ್ನ ಪೂರ್ತಿ ಕಡಿಮೆ ಮಾಡ್ತಾರ. ಹೀಗಾಗಿ ಈ ಬ್ಯಾಂಕ್ಗಳು ಈ ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡ್ಲಿಕ್ಕೆ, ಕಸ್ಟಮರ್ ಸಪೋರ್ಟ್ ಕೊಡ್ಲಿಕ್ಕೆ, ಸಿಸ್ಟಮ್ ಮೇಂಟೈನ್ ಮಾಡ್ಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡ್ಲಿಕ್ಕೆ ಅವರಿಗೆ ಕಾಸ್ಟ್ ಆಗ್ತದ. ಈ ಕಾಸ್ಟ್ ನಾವು ಯಾರ್ದೋ ಒಂದ್ ಕಡೆ ಇಸ್ಕೋಬೇಕಲ್ಲ ಅಂತೇಳಿ ಈ ಬ್ಯಾಂಕ್ಗಳು UPI ಟ್ರಾನ್ಸಾಕ್ಷನ್ ಯಾರು ಮಾಡ್ಲಿಕ್ಕತ್ತಾರ ಅವ್ರಿಗೆ ಚಾರ್ಜಸ್ ಅನ್ನ ಹಾಕ್ಲಿಕ್ಕೆ ಹೊಂಟಾರ. ಇಲ್ಲಿ ಸರ್ಕಾರ ಇಲ್ಲಿವರೆಗೂ ಕೊಡ್ತಿದ್ದ ಸಬ್ಸಿಡಿನ ಯಾಕೆ ಕಡಿಮೆ ಮಾಡಕತ್ತಾರು, ಸರ್ಕಾರ ಯಾಕೆ ಸಬ್ಸಿಡಿ ಕೊಡ್ತಿತ್ತು ಅಂತ ನೋಡಕ್ ಹೋದಾಗ ಸರ್ಕಾರಕ್ಕೆ ಈ ಡಿಜಿಟಲ್ ಅಡಾಪ್ಷನ್ ಬೇಕಾಗಿತ್ತು, ಡಿಜಿಟಲ್ ಪೇಮೆಂಟ್ ಆಗಬೇಕಿತ್ತು, ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಇಂಡಿಯಾ ಪ್ರಮೋಟ್ ಮಾಡಬೇಕಿತ್ತು. ಅದಕ್ಕಾಗಿ ಇವತ್ತು ಸಬ್ಸಿಡಿ ಕೊಡ್ತಿದ್ರು. ಅದನ್ನ ಈಗ ಬಂದ್ ಮಾಡ್ಲಿಕ್ಕತ್ತಾರ. ಈ ಬಂದ್ ಮಾಡಿರೋದ್ರಿಂದ ಜನಸಾಮಾನ್ಯರ ಮೇಲೆ ಇದು ಹೊರೆ ಬೀಳ್ತದ. ಜನಸಾಮಾನ್ಯರಿಗೆ ಹೊರೆ ಬಿತ್ತು ಅಂತ ಜನಸಾಮಾನ್ಯರು ಯೂಸ್ ಮಾಡೋದು ಬಂದ್ ಮಾಡ್ತಾರೆ. ಹೀಗಾಗಿ ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಇಂಡಿಯಾ ಅನ್ನೋದೊಂದು ಕಾನ್ಸೆಪ್ಟ್ ಏನಿತ್ತಲ್ಲ ಅದರ ಕನಸು ಭಗ್ನ ಆಗೋ ತರ ಕಾಣ್ಲಿಕ್ಕತ್ತದ. ಈಗ ಆಲ್ರೆಡಿ ಯೆಸ್ ಬ್ಯಾಂಕ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಈ ಚಾರ್ಜಸ್ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಕತ್ತಾರ. ಅದ್ರ ಜೊತೆ ICICI ಬ್ಯಾಂಕ್ ನು ಕೂಡ ಆಗಸ್ಟ್ 1, 2025 UPI ಟ್ರಾನ್ಸಾಕ್ಷನ್ ಮಾಡುವಂತ ಪೇಮೆಂಟ್ ಅಗ್ರಿಗೇಟರ್ಸ್ ಅಂದ್ರೆ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ನಾವೇನು ಯೂಸ್ ಮಾಡ್ತೀವಲ್ಲ ಅವ್ರಿಗೆ ಚಾರ್ಜಸ್ ಹಾಕ್ಲಿಕ್ಕತ್ತಾರ. ಯಾವ ತರ ಚಾರ್ಜಸ್ ಹಾಕಿದಾರ ಅಂತಂದ್ರೆ ಎಸ್ಕೋ ಅಕೌಂಟ್, ಯಾರ ಅಕೌಂಟು ICICI ಬ್ಯಾಂಕ್ ಒಳಗಡೆ ಅದ ಅವ್ರಿಗೆ ಪರ್ 100 ರೂಪೀಸ್ ಅಂದ್ರೆ 2 ಬೇಸಿಸ್ ಪಾಯಿಂಟ್, ಯಾರ್ದು ಅಕೌಂಟ್ ಅವ್ರ ಹತ್ರ ಇಲ್ಲಲ್ಲ ಅವ್ರಿಗೆ 4 ಬೇಸಿಸ್ ಪಾಯಿಂಟ್, ಮ್ಯಾಕ್ಸಿಮಮ್ 10 ರೂಪೀಸ್ ಅಂತ ಕ್ಯಾಪ್ ಸೆಲೆಕ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್, ನೀವೇನಾದ್ರೂ ಒಂದು 50,000 ರೂಪಾಯಿ ಟ್ರಾನ್ಸಾಕ್ಷನ್ ಅಗ್ರಿಗೇಟರ್ ಥ್ರೂ ಮಾಡಿದ್ರ ಆ ಅಗ್ರಿಗೇಟರು ಆ ಬ್ಯಾಂಕ್ಗಳಿಗೆ 2 ಬೇಸಿಸ್ ಪಾಯಿಂಟ್ ಪ್ರಕಾರ 10 ರೂಪಾಯಿ ಕೊಡ್ಬೇಕಾಗ್ತದ. ಆದ್ರೆ ಮ್ಯಾಕ್ಸಿಮಮ್ ಕ್ಯಾಪ್ 6 ರೂಪೀಸ್ ಇರೋದ್ರಿಂದ 6 ರೂಪೀಸ್ ಪೇ ಮಾಡ್ಬೇಕಾಗ್ತದ. ಆ ಅಗ್ರಿಗೇಟರ್ ಅಕೌಂಟ್ ಏನಾದ್ರು ICICI ಬ್ಯಾಂಕ್ ಒಳಗಡೆ ಇಲ್ಲ ಅಂತಂದ್ರೆ 4 ಬೇಸಿಸ್ ಪಾಯಿಂಟ್ ಪ್ರಕಾರ 20 ರೂಪಾಯಿ ಪೇ ಮಾಡ್ಬೇಕಾಗ್ತದೆ. ಆದ್ರೆ ಮ್ಯಾಕ್ಸಿಮಮ್ ಕ್ಯಾಪ್ ಇರೋದು 10 ರೂಪೀಸ್ ಇರೋದ್ರಿಂದ 10 ರೂಪೀಸ್ ಪೇ ಮಾಡ್ಬೇಕಾಗ್ತದ. ಇದು ಈಗ ಅಗ್ರಿಗೇಟರ್ಸ್ ಅದ. ಈ ಅಗ್ರಿಗೇಟರ್ಸ್ ಇದನ್ನ ಕಸ್ಟಮರ್ ಮ್ಯಾಗ ಪಾಸ್ ಮಾಡುವಂತ ಚಾನ್ಸ್ ಬಾಳ ಅದ. UPI ಮೇ ಬಿ ಕಾಸ್ಟ್ಲಿ ಇನ್ ಫ್ಯೂಚರ್. ಯಾಕೆ ಫ್ಯೂಚರ್ ಒಳಗಡೆ UPI ಕಾಸ್ಟ್ಲಿ ಆಗ್ತದ ಅಂತ ಹೇಳಿದ್ರ ಸರ್ಕಾರ ಸಬ್ಸಿಡಿ ಕೊಡೋದು ಬಂದ್ ಮಾಡ್ತು ಅಂತಂದ್ರೆ ಈ ಬ್ಯಾಂಕ್ ಗಳಿಗೆ UPI ಟ್ರಾನ್ಸಾಕ್ಷನ್, UPI ಸಿಸ್ಟಮ್, ಕಸ್ಟಮರ್ ಸಪೋರ್ಟ್, ಇನ್ಫ್ರಾಸ್ಟ್ರಕ್ಚರ್ ಇದನ್ನೆಲ್ಲ ಮೇಂಟೈನ್ ಮಾಡಕ್ ಜಾಸ್ತಿ ಹಣ ಬೇಕಾಗ್ತದ. ಇದಕ್ಕೆ ಜಾಸ್ತಿ ಹಣ ಬೇಕಾಯ್ತು ಅಂದ್ರೆ ಕಸ್ಟಮರ್ ಮೇಲೆ ಅವ್ರು ಚಾರ್ಜಸ್ ಹಾಕ್ಬೇಕಾಗ್ತದೆ. ಕಸ್ಟಮರ್ ಮೇಲೆ ಅವ್ರು ಚಾರ್ಜಸ್ ಹಾಕ್ಲಿಲ್ಲ ಅಂತಂದ್ರೆ ಇದನ್ನ ಚಾರ್ಜಸ್ ಅವರೇ ಬೇರ್ ಮಾಡ್ಬೇಕಾಗ್ತದೆ. ಬ್ಯಾಂಕ್ ಬೇರ್ ಮಾಡ್ತು ಅಂತಂದ್ರೆ ಅವ್ರು ಲಾಸ್ ಒಳಗೆ ಹೋಗೋ ಚಾನ್ಸ್ ಅದ. ಸೊ ಬ್ಯಾಂಕ್ಗಳು ರೆವೆನ್ಯೂ ಕಡೆ ನೋಡ್ತಿರೋದ್ರಿಂದ ಈ ಚಾರ್ಜಸ್ ಅಗ್ರಿಗೇಟರ್ ಇಂದ ವೆಂಡರ್ ಇಂದ ಕಸ್ಟಮರ್ ಬರುವಂತ ಚಾನ್ಸ್ ಕಾಣ್ಲಿಕ್ಕತ್ತದ. ಹೀಗಾಗಿ ಇನ್ ಫ್ಯೂಚರ್ UPI ಕಾಸ್ಟ್ಲಿ ಆಗೋ ತರ ಕಾಣ್ಲಿಕ್ಕತ್ತದ.
ಹೌ ಇಟ್ ಈಸ್ ಎಫೆಕ್ಟಿಂಗ್ ನಾರ್ಮಲ್ ಪೀಪಲ್. ನೀವು ಕೇಳ್ಬೋದು, ನಾವಂತೂ ಪೇ ಮಾಡಕತ್ತಿಲ್ಲ, ಅಗ್ರಿಗೇಟರ್ ಪೇ ಮಾಡಕತ್ತಾರೆ, ನಮ್ದೇನು ಹೋಗ್ತದ ಅಂತ ಅನ್ಬೋದು. ಅದಕ್ಕೆ ಆನ್ಸರ್ ಏನದ ಅಂತಂದ್ರೆ, ಇವತ್ತು ಬ್ಯಾಂಕ್ಗಳು ಅಗ್ರಿಗೇಟರ್ಗೆ ಚಾರ್ಜಸ್ ಅನ್ನು ಪೇ ಮಾಡಂತ ಹೇಳಿಕತ್ತಾರ. ಇಂದೆಲ್ಲ ನಾಳೆ ಈ ಚಾರ್ಜಸ್ ಅನ್ನ ಈ ಅಗ್ರಿಗೇಟರ್ಸ್ಗಳು ವೆಂಡರ್ಸ್ಗಳಿಗೆ ಹೇಳ್ತಾರೆ, ನೀವು ಯಾರ ಕಡೆಯಿಂದ ಅಮೌಂಟ್ ಇಸ್ಕೊಳಕತ್ತಾರಲ್ಲ ಆ ಅಮೌಂಟ್ಗೆ ಇಟ್ ಪೀಸ್ ನೀವು ನಮಗೆ ತುಂಬೇಕಂತ ಹೇಳ್ತಾರೆ. ಅವಾಗ ಈ ವೆಂಡರ್ಸ್ ಏನ್ ಮಾಡ್ತಾರೆ, ಯಾರಾದ್ರೂ ಅವರಿಗೆ ಫೋನ್ ಪೇ ಒಳಗೆ ಅಥವಾ ಗೂಗಲ್ ಪೇ, ಪೇಟಿಎಂ ಈ ಅಗ್ರಿಗೇಟರ್ ಮೂಲಕ ಯಾರಾದ್ರೂ ಅಮೌಂಟ್ ಅನ್ನ UPI ಯೂಸ್ ಮಾಡಿ ಅವ್ರಿಗೆ ಕಳಿಸ್ಲಿಕ್ಕತ್ತಿದ್ರಂದ್ರೆ, ಅವ್ರಿಗೆ ನೀವು ₹100 ಕಳ್ಸಾಕತ್ತೀರಿ, ಅದಕ್ಕೆ ನಮ್ಗೆ ಚಾರ್ಜಸ್ ಬರ್ತದೆ, ನೀವು 100ಕ್ಕೆ ₹102 ಕಳಿಸ್ಬೇಕು, ₹101 ಕಳಿಸ್ಬೇಕಂತ ಅವರು ಫಿಕ್ಸ್ ಮಾಡ್ತಾರೆ. ಹೀಗಾಗಿ ಅಟ್ ದ ಎಂಡ್ ಈ ಬ್ಯಾಂಕ್ಗಳಿಗೆ ಏನು ನಾವು ಫೀಸ್ ತುಂಬಬೇಕಲ್ಲ, ಅದು ಎಂಡ್ ಕಸ್ಟಮರ್ ಕಡೆಯಿಂದ ಇಸ್ಕೊಂಡು ಬ್ಯಾಂಕ್ಗಳಿಗೆ ತುಂಬಬೇಕಾಗ್ತದ. ಈ ಎಂಡ್ ಕಸ್ಟಮರ್ಸ್ಗಳು ಆಲ್ರೆಡಿ ಅರ್ನ್ ಮಾಡಿರುವಂತ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲಿಕ್ಕತ್ತಾರ, ಯಾವ್ದಾದ್ರು ಐಟಮ್ ಬಾಯ್ ಮಾಡಿದ್ರೆ GST ಪೇ ಮಾಡ್ಲಿಕ್ಕತ್ತಾರ, ಇದ್ರ ಜೊತೆ UPI ಯೂಸ್ ಮಾಡಿದ್ರು ಅಂದ್ರೆ UPI ಟ್ರಾನ್ಸಾಕ್ಷನ್ ಫೀಸ್ನು ಪೇ ಮಾಡ್ಬೇಕಾಗ್ತದ. ಇಷ್ಟೆಲ್ಲ ಪೇ ಮಾಡಿದ್ಮೇಲೆ ಈ ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಎಷ್ಟು ಲೆವೆಲ್ಗೆ ಜನರಿಗೆ ಮುಟ್ಟಿದಾವ್ ಅನ್ನೋ ದೊಡ್ಡ ಕ್ವಶನ್ ಅದ. ಸರ್ಕಾರ ಈ ಸಬ್ಸಿಡಿನೆಲ್ಲ ಉಳಿಸಿ ಯಾವ ತರ ಯೂಸ್ ಮಾಡ್ಕೋತಾರ, ಅದರಿಂದ ಬೆಟರ್ ಸರ್ವಿಸ್ ಕೊಡ್ತಾರ ಅನ್ನುವಂತಹ ಕನಸು ನಮ್ಮ ಹತ್ರ ಇಲ್ಲದಂಗ ಆಗ್ಯದ. ಇದರಿಂದ ಏನಾಗಿದೆ ಅಂತಂದ್ರೆ, ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಇಂಡಿಯಾ ಅನ್ನೋ ಒಂದು ಕನಸನ್ನ ಕಾಣ್ತಿದ್ವಿ. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ, ಕ್ಯಾಶ್ಲೆಸ್ ಇರೋದ್ರಿಂದ ದೊಡ್ಡ ದೊಡ್ಡ ಫ್ರಾಡ್ಗಳು ತಪ್ಪಿದಾವ ಅಂತ ಮಾತಾಡಕತ್ತಿದ್ವಿ. ಆದ್ರ ಇನ್ ಮುಂದೆ ಏನಾದ್ರು ಈ ತರ UPI ಟ್ರಾನ್ಸಾಕ್ಷನ್ ಚಾರ್ಜಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಕಸ್ಟಮರ್ಸ್ ಯೂಸ್ ಮಾಡೋದು ಬಂದ್ ಮಾಡ್ತಾರ, ವೆಂಡರ್ ತಗೊಳೋದು ಬಂದ್ ಮಾಡ್ತಾರ, ಮತ್ತೆ ನಮಗೆ ಕ್ಯಾಶ್ಲೆಸ್ ಇಂಡಿಯಾ ಕನಸು ಹೋಗಿ ಮತ್ತೆ ಕ್ಯಾಶ್ ಇದ್ದವ್ರಿಗೆ ನಾವು ಟ್ರಾನ್ಸಾಕ್ಷನ್ ಮಾಡೋ ತರ ಆಗ್ತದೆ, ATM ಸ್ವೈಪ್ ಮಾಡ್ಬೇಕಾಗ್ತದೆ. ಇದರಿಂದ ಮತ್ತೆ ಹಣಕ್ಕಾಗಿ ಕೊಲೆಗಳಾಗ್ತಾವ, ದರೋಡೆಗಳಾಗ್ತಾವ, ಕಳ್ಳತನಗಳು ಆಗ್ತಾವ, ಮತ್ತೆ ಭ್ರಷ್ಟಾಚಾರದಂತಹ ಜಗತ್ತನ್ನ ನಾವು ಏನ್ ಇವತ್ತು ಕಾಣಕತ್ತಿಲ್ಲಲ್ಲ, ಅದು ಮತ್ತೊಂದು ಸಲ ಸ್ಟಾರ್ಟ್ ಆಗ್ತದೆ, ಮತ್ತೊಂದು ಮಾಫಿಯಾಗಳು ಓಪನ್ ಆಗ್ತಾವ. ಇದಕ್ಕೆ ಸರ್ಕಾರ ಎಡೆ ಮಾಡಿ ಕೊಡಬಾರ್ದು ಅಂತಂದ್ರೆ, ಇದಕ್ಕೆ ಹೊಸದಾದ ಒಂದು ರೂಲ್ಸ್ ಗಳನ್ನ ತಗೊಂಡ್ಬರ್ಬೇಕು. ನಿಮಗೆ ಏನಾಗ್ತದೆ, ಸರ್ಕಾರ ಈ ಸಬ್ಸಿಡಿನ ಕಂಟಿನ್ಯೂ ಮಾಡಿ ಜನಸಾಮಾನ್ಯರಿಗೆ ಹೆಲ್ಪ್ ಮಾಡ್ತಾ ಇದನೋ, ಅಥವಾ ಹೇಗೋ ಹೋಗ್ಲಿ ನಾವು ಸ್ವಲ್ಪ ಚಾರ್ಜಸ್ ಪೇ ಮಾಡೋಣ, ನಮ್ ಕನ್ವೀನಿಯನ್ಸ್ ಸಲುವಾಗಿ ನಾವು ಯೂಸ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಚಾರ್ಜಸ್ ಅನ್ನು ಪೇ ಮಾಡಿ UPI ಯೂಸ್ ಮಾಡೋದು ಉತ್ತಮ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇನ್ನೂರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.